1993ರಲ್ಲಿ ನಾವು ಈ ಸಂಸ್ಥೆನ ಓಪನ್ ಮಾಡಿದ್ದು. ಚಿಕ್ಕದಾಗಿ ಶುರು ಮಾಡಿದ್ದು, ಫುಟ್ಪಾತಲ್ಲಿ ಶುರು ಮಾಡಿದ್ದು, ಆಮೇಲೆ ಒಂದು ಸ್ಮಾಲ್ ಹೋಟ್ಲು ಮಾಡಿದ್ದು, ಇವಾಗ ಒಂದು ದೊಡ್ಡ ರೆಸ್ಟೋರೆಂಟ್ ಥರ ಮಾಡಿದ್ದೀವಿ. ಇದಕ್ಕೆಲ್ಲ ಕಾರಣ ನಮ್ಮ ತಂದೆ ತಾಯಿ. ನಾನು ಮನೇಲಿ ಏನು ಅಡುಗೆ ಮಾಡ್ತಿದ್ನೋ ಅದನ್ನೇ ಹೋಟ್ಲಿಗೆ ಮಾಡಿಕೊಂಡು ನಾವು ಮಾಡಿದ್ದಷ್ಟೇ. ನ್ಯಾಚುರಲ್ ಫುಡ್ಡಾಗಿ ಮಾಡಿ. ಅಮ್ಮನ ರೆಸಿಪಿನೇ ಇವತ್ತವರೆಗೂ ಈ ಒಂದು ಪ್ರಸಿದ್ಧಿ ಆಗೋದಕ್ಕೆ ಕಾರಣ. ಎಲ್ಲರೂ ಲೈಕ್ ಮಾಡಿದ್ದಾರೆ. 20 ವರ್ಷದಿಂದ ತಿಂತಾ ಇರೋ ಕಸ್ಟಮರ್ಗಳು ಇವತ್ತವರೆಗೂ ತಿಂತಾ ಇದ್ದಾರೆ. ಅಮ್ಮನ ಕೈ ರುಚಿ ಅದ್ರ ಮುಂದೆ ಏನು ಹೇಳೋಕ್ಕಾಗಲ್ಲ. ನೀವು ಕಸ್ಟಮರ್ ಹತ್ರನೇ ಕೇಳಬೇಕು, ಅವ್ರು ಹೇಳ್ತಾರೆ. I am coming to this place since 2005, and this is my every Friday food, and this is something which is like home food, and we love the taste out here. And this taste has not changed from the last 15 odd years now. It's like home food itself. Like you get liver, mutton, and the pieces are really good. ಅಪ್ಪನ ಬಗ್ಗೆ ಏನು ಹೇಳೋಣ, ಅವರು ಪರ್ಟಿಕ್ಯುಲರ್ ಅಬೌಟ್ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಬಗ್ಗೆನೂ ಪರ್ಟಿಕ್ಯುಲರ್. ಅವರು ಪ್ರತಿಯೊಂದು ನಾಟಿ ಐಟಮ್ ಆಗಬೇಕು, ಟೊಮೆಟೊ ಆಗಲಿ, ಮೆಣಸಿನ್ಕಾಯಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಇದೆಲ್ಲ ನಾಟಿ ಐಟಮ್ ಆಗಬೇಕು. ಅಪ್ಪನಿಗೆ ಮಟನ್ ಆಗಲಿ ಅವರೇ ನಿಂತ್ಕೊಂಡು ಬೆಳಗ್ಗೆ ತೊಗೊಂಡು ಬರೋದು. ಮರಾಠ ಸ್ಟೈಲ್ ಫುಡ್ ಅಂತ ಹೇಳಿದ್ರೆ ನಾವು ಮರಾಠಿಗರು. ನಾವು ಅಪ್ಪ ಏನಾದರೂ ಒಂದು ಯೂನಿಕ್ ಹೆಸರು ಇಡಬೇಕು ಅಂತ ಒಂದು ಆಸೆ ಇತ್ತು. ಆ ಟೈಮಲ್ಲಿ ಅಪ್ಪನ್ಗೊಳ್ತಿದ್ದು ನಾವು ಮರಾಠ ಅಂತಲೇ ಇಟ್ಟರೆ ಹೇಗಿರುತ್ತೆ, ಜನರು ಎಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು. ಎಕ್ಸೆಪ್ಟ್ ಮಾಡಿದ್ದಾರೆ, ಜನ ಇಷ್ಟಪಟ್ಟಿದ್ದಾರೆ, ತಿಂತಾ ಇದ್ದಾರೆ. Basically, I'm a Maharashtrian, and in Bangalore, this is like really good Marathi food. Besides being delicious, it's also healthy and really, really nice. ಪುನೀತ್ ರಾಜ್ಕುಮಾರಿಂದ ಹಿಡಿದು ದರ್ಶನ್ ಅವರಿಂದ ಹಿಡಿದು ನಮ್ಮ ಹೋಟ್ಲು ಅಡುಗೆ ಎಲ್ಲರಿಗೂ ಇಷ್ಟ. ಡಿ.ಕೆ. ಶಿವಕುಮಾರಿಂದ ಹಿಡಿದು, ಆಮೇಲಿಂದ ನಮ್ಮ ಸಿದ್ದರಾಮಯ್ಯ ಸರಿಂದ ಹಿಡಿದು, ಕುಮಾರಸ್ವಾಮಿ ಅವರಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಅಮ್ಮನ ಕೈ ರುಚಿ. ನಮ್ಮ ಹೋಟ್ಲಲ್ಲಿ ತುಂಬ ಪ್ರಸಿದ್ಧ ಆಗಿರೋ ಐಟಮ್ಗಳು ಅಂತ ಹೇಳಿದ್ರೆ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಮಟನ್ ಚಾಪ್ಸ್, ಮಟನ್ ಕುರ್ಮಾ, ಮಟನ್ ಕೈಮಾ, ಮಟನ್ ಲಿವರ್, ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್. ಭಾನುವಾರ ನಾವು ತಲೆ ಮಾಂಸ ಮಾಡ್ತೀವಿ, ನಾಟಿ ಕೋಳಿ ಮಾಡ್ತೀವಿ, ಅಕ್ಕಿ ರೊಟ್ಟಿ ಮಾಡ್ತೀವಿ, ಮಟನ್ ಬಿರಿಯಾನಿ ಮಾಡ್ತೀವಿ, ಕಾಲ್ ಸೂಪ್ ಮಾಡ್ತೀವಿ ಬೆಳಿಗ್ಗೆ ನಾಷ್ಟಕ್ಕೆ. I always take mutton fry with ragi balls. I am basically from Bangalore. I tasted for a lot of restaurants. So this is a very good food which I have had. I am coming here for the first time, and the taste is really good. Actually, it feels like village style, and the taste feels really awesome. ನನ್ನ ಸ್ಟಾಫು ನನ್ನ ಬ್ರದರ್ಸ್ ಇದ್ದಂಗೆ, ತಮ್ಮದಿರಿದ್ದಂಗೆ. ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಂದನೇ ಎಲ್ಲ ನಡೀತಾ ಇದೆ.